ಮಂಡ್ಯ ಲೋಕಸಭಾ ಕ್ಷೇತ್ರ, ಮಂಡ್ಯದ ಭವಿಷ್ಯದ ಅಧಿಪತಿ ಯಾರು? ಕುಮಾರಸ್ವಾಮಿನ, ಚಲುವರಾಯಸ್ವಾಮಿನ? ಆ್ಯಕ್ಚುಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರಾಗಿದ್ರು ಕೂಡ ಇದು ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ನಡುವಿನ ನೇರವಾದ ಒಂಥರ ಪರೋಕ್ಷವಾದ ಯುದ್ಧ. ಯಾರು ಪ್ರಬಲರು ಅನ್ನೋದು ಈ ಚುನಾವಣೆಯಲ್ಲಿ ಪ್ರೂವ್ ಆಗುತ್ತೆ. ಕುಮಾರಸ್ವಾಮಿ ಪ್ರಬಲರು ಹೌದು, ಪ್ರಬಲಲ್ಲ ಹೌದು. ಪ್ರಬಲರು ಹಿಂಗೆ ಕುಮಾರಸ್ವಾಮಿ ಬಗ್ಗೆ ದೊಡ್ಡ ಅಭಿಮಾನ ಇದೆ. MLA ಗೆಲ್ಸಿದ್ರು 2018ರಲ್ಲಿ ಎಲ್ಲ MLAಗಳು. ಮತ್ತು 19ರಲ್ಲಿ ಅವ್ರ ಮಗನ್ ಸೋಲ್ಸಿದ್ರು. ಮಗ ಸೋತಾಗ ದುರ್ಬಲ ಅನ್ಸಿದ್ರು. 18 ಶಾಸಕರು ಗೆದ್ದಾಗ ಪ್ರಬಲ ಅನ್ಸಿದ್ರು. 18 ವಿಧಾನಸಭೆ ಸೋತಂತ ಚಲುವರಾಯಸ್ವಾಮಿ 47,000-50,000 ಸೋತಾಗ ಡೆಡ್ ಆರ್ಸ್ ಅಂತ ಕರೆದ್ರು. 19ರಲ್ಲಿ ಸುಮಲತಾ ಅವ್ರು ಗೆಲ್ಸ್ಕೊಂಡಾಗ ಡೆಡ್ ಆರ್ಸ್ ಯಾರು ಅಂತ ಚರ್ಚೆ ಆಯಿತು. 2023 ವಿಧಾನಸಭೆ ಚುನಾವಣೆಯಲ್ಲಿ JDSನವ್ರು ಸೋತರು. KR ಪೇಟೆ ಬಿಟ್ರಿನ ಎಲ್ಲ ಕಡೆ. ಈ 8 ಇದ್ರಲ್ಲಿ ಬಂದಾಗ KR ನಗರ ಕೂಡ ಕಾಂಗ್ರೆಸ್ ಗೆಲ್ತು. ಆಗ ಚಲುವರಾಯಸ್ವಾಮಿ ಪ್ರಬಲ ಅಂತ ಅನ್ಸ್ತು. ಹೋಗರು ಕಾಂಗ್ರೆಸ್ ಮಂಡ್ಯದ ಗೆಲುವಿಗೆ ಕಾಂಗ್ರೆಸ್ಸು ಗ್ಯಾರಂಟಿ, ಜೊತೆಗೆ ಚಲುವರಾಯಸ್ವಾಮಿ ಕಾರಣ. ಬಟ್ JDSನವ್ರು ದುರ್ಬಲ ಅಂತ ಅನ್ಸ್ಬಿಟ್ರು. ಬಟ್ ಇವತ್ತು BJP ಜೊತೆ JDS ಸೇರಿದೆ. ಕಳೆದ ಬಾರಿ 5.25 ಲಕ್ಷ ನಿಖಿಲ್ ಓಟ್ ಬಂದಿತ್ತು. ಮೊನ್ನೆ MLA ಎಲೆಕ್ಷನ್ ಕೂಡ 5,60,000 JDS ಓಟ್ ಬಂದಿತ್ತು. 1,80,000 BJP ಬಂದಿತ್ತು. ಬಟ್ 1.25 ಲಕ್ಷ BJP ನಿಯತ್ತಿನ ಮತದಾರರವರೇ. JDS BJP ಇಬ್ರು ಸೇರ್ಕೊಂಡು 7 ಲಕ್ಷ ವೋಟರ್ಸ್ ಅವರೇ ಅನ್ನೋದು ಮ್ಯಾಥ್ಸ್. ಕೆಮಿಸ್ಟ್ರಿ ಮ್ಯಾಚ್ ಆಗಬೇಕು. ಕೆಮಿಸ್ಟ್ರಿ ಮ್ಯಾಚ್ ಆಗುತ್ತೆ. ಮಂಡ್ಯದಲ್ಲಿ BJP JDS ಅವ್ರ ಕೆಮಿಸ್ಟ್ರಿ ಮ್ಯಾಚ್ ಆಗುತ್ತೆ. ಉಳಿದಂತ 7.7 ಲಕ್ಷ ಓಟು ಇದೆ, ಅದು ಎಗೇನೆಸ್ಟ್ ಓಟ್ ಇದೆ. ಸೊ ಹಾಗಾಗಿ ಈ ಚುನಾವಣೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡ ಹೌದು. ಬಟ್ ಅಖಾಡದಲ್ಲಿ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ. ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾರೆ. ಒಂದು ಸಣ್ಣ ವಿರೋಧ ಇಲ್ಲ. ಉದಯ್ಗೆ ಮಧುಮಾದೇಗೌಡರು ವಿರೋಧ ಇತ್ತು, ಚಲುವಣ್ಣಗೆ ನರೇಂದ್ರ ಸ್ವಾಮಿ ವಿರೋಧ ಇತ್ತು. ಈ ತರ ವಿರೋಧ ಇತ್ತು. DK ಮಂಡ್ಯ MLA ಪ್ರಜಾ TV ಓನರು ಗಣಿಗ ರವಿಕುಮಾರ್ DK ಫಾಲೋವರು, ಎಗನೆಸ್ಟ್ ಚಲುವಣ್ಣ, ಈ ಥರದ್ದೆಲ್ಲ ಇತ್ತು. ಸೊ ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾರೆ ಬಿಕಾಸ್ ಆಫ್ ಸ್ಟಾರ್ ಚಂದ್ರು. ಮನಿ ಚಂದ್ರು ಕೂಡ ಹೌದು. ಮನಿ ಚಂದ್ರು ಮೀನ್ಸ್ ಆರ್ಥಿಕವಾಗಿ ಪ್ರಬಲ ಶ್ರೀಮಂತ ಅಭ್ಯರ್ಥಿ ಕೂಡ ಹೌದು. ರಾಜಕೀಯ ಅವಸ್ಥೆ ಇಲ್ಲ. ಅವ್ರ ಅಣ್ಣ MLA, ಅವ್ರ ಅಳಿಯ MLA, ಅವ್ರ ಬೀಗ್ರ MP. ಸೊ ಅಂದ್ರೆ ಪುಟ್ಸ್ವಾಮಿಗೌಡರು ಗೌರಿಬಿದನೂರು. ಇವ್ರ ಫ್ಯಾಮಿಲಿ ಅವ್ರು ಹೆಂಗೆ ಗತ್ತು ಸ್ಟ್ರಾಂಗ್ ಅಂದ್ರೆ ಮಂಡ್ಯ ನಾಗಮಂಗ್ಲದವ್ರು ಹೋಗ್ಬಿಟ್ಟು ಗೌರಿಬಿದನೂರಲ್ಲಿ MLA ಆದ್ರು. ಸೊ ಹಾಗಾಗಿ ರಾಜಕೀಯ ಮಾಡದಂಗೆ ಕಲೆಗಾರರು ಇವರು. ಸೊ ಹಾಗಾಗಿ ಚಲುವರಾಯಸ್ವಾಮಿ ವರ್ಸಸ್ ಸಾರಥಿ ಚಲುವರಾಯಸ್ವಾಮಿನೇ. ಈ ಕಾಂಗ್ರೆಸ್ ಚುನಾವಣಾ ಸಾರಥಿ ಚಲುವರಾಯಸ್ವಾಮಿ, ಆಪೋಸಿಟ್ ಕುಮಾರಸ್ವಾಮಿ ಹಿಂದೆಗಡೆ ಎಲ್ಲ ಇದ್ದಾರೆ. ಪುಟ್ಟರಾಜಣ್ಣ ಒಂದು ಸ್ವಲ್ಪ ಫಿನಾನ್ಷಿಯಲಿ ಓಕೆ. ನಮ್ಮ ಸುರೇಶ್ ಗೌಡ್ರು, ಅಂದಾನಿ ಇವರೆಲ್ಲ ಅಂದ್ರೆ ಆರ್ಥಿಕವಾಗಿ ಪ್ರಬಲರು ಯಾರು ಗೊತ್ತು. ಕಾಂಗ್ರೆಸ್ ತುಂಬಾ ಚೆನ್ನಾಗಿ ಖರ್ಚು ಮಾಡ್ತಿದ್ದಾರೆ. ಕಂಪೇರ್ ಟು JDS ಕಾಂಗ್ರೆಸ್ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಬಲ ರೈತ ಸಂಘ, JDSಗೆ ಬಲ BJP. ಸೊ ತುಂಬಾ ಟಫೆಸ್ಟ್ ಫೈಟ್ ಇದೆ. ಫೈಟ್ ಇಲ್ಲ ಅಂತೇನಿಲ್ಲ. ಸೊ ಹಾಗಾಗಿ ಈ ಚುನಾವಣೆ ಈ ಗ್ಯಾಪಲ್ಲಿ ನಮ್ಮ ಚಂದನ್ KR ಪೇಟೆ 8,000 ಓಟ್ ಬಂದಿತ್ತು. ಮೊನ್ನೆ ಕೂಡ ನಾನು ಇಂಟರ್ವ್ಯೂ ಮಾಡಿ ಬಂದೆ. ಅದ ಕೂಡ 30,000-40,000 ಓಟ್ ಪಡಿಬೋದು ಅನ್ನೋ ಚರ್ಚೆ. 20,000 ಪಡಿಬೋದು, 10,000 ಸೆಕೆಂಡ್ರಿ. ಅದು ಆ ಕಡೆ ಬಿಟ್ಬಿಡೋಣ. ಅದೇನು ಚಂದನ್ ನಾಟೇನು ಇಂಪ್ಯಾಕ್ಟ್ ಏನಲ್ಲ. ಸ್ಪರ್ಧೆ ಸಾಂಕೇತಿಕ ಸ್ಪರ್ಧೆ. ಯುವಕರು ಹುಡುಗರು ಓಟ್ ಹಾಕ್ಲಿ, ಯುವ ರಾಜಕಾರಣ, ಮಂಡ್ಯ ಅಭಿವೃದ್ಧಿಗೆ ಪಣ ಅನ್ನೋ ಕ್ಯಾಂಪೇನ್ ಚಂದಂದು ಪ್ರಯತ್ನ ಅಷ್ಟೇ ಇದು. ಬಟ್ ಸ್ಟಾರ್ ಚಂದ್ರು ವರ್ಸಸ್ ಕುಮಾರಸ್ವಾಮಿ ನಡುವಿನ ರಿಯಲ್ ಫೈಟ್ ನಡೀತಿದೆ. ಫಲಿತಾಂಶ ಹೌದು JDS BJP ಅವರು ಗೆದ್ವಿ 1 ಲಕ್ಷದಲ್ಲಿ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಜೂನ್ 4ನೇ ತಾರೀಕುವರೆಗೂ ಕಾಯ್ಬೇಕು ಫಲಿತಾಂಶಕ್ಕೆ ಅನ್ನೋ ಒಂದು ಟೈಟ್ ಫೈಟು ಇದೆ ನಡೀತಾ ಇದೆ. ಕುಮಾರಸ್ವಾಮಿ ಅವ್ರಿಗೂ ಸ್ಟಾರ್ ಚಂದ್ರು 1 ಲಕ್ಷ ಲೀಡ್ ಎಲ್ಲ ಇಲ್ಲ. 40,000 50,000ದಲ್ಲಿ ಚುನಾವಣೆಯನ್ನು ಗೆಲ್ಲಬಹುದು. ರಾಜಕೀಯದಲ್ಲಿ ಮ್ಯಾಜಿಕ್ಕು ಜಾದುಗಳೆಲ್ಲ ಆಗಿದೆ, ನೋಡಬೇಕು. ಬಟ್ ಕುಮಾರಸ್ವಾಮಿ ಅವರು ಪ್ರಬಲ ಸ್ಪರ್ಧೆಯನ್ನು ಒಡ್ಡಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಉಳಿಸ್ಕೋಬೇಕು ಅನ್ನೋದು JDSನವರು. ಕುಮಾರನ ಉಳಿಸ್ಕೋಬೇಕು, ಕೆಲಸ ಮಾಡಿದ್ದಾರೆ ಅಂತ JDS ಅವ್ರದ್ದು. ಕಾಂಗ್ರೆಸ್ ಅವರು ಆರಾಮಾಗಿ ಭರ್ಜರಿಯಾಗಿ ಖರ್ಚು ಮಾಡ್ಕೊಂಡು ನಮ್ಮದೇ ಸರ್ಕಾರ ಇದೆ, ನಾವೇ 4 ವರ್ಷ ಇರ್ತೀವಿ, ಮತ ಹಾಕಿ ಅಂತ ಕೇಳ್ಕೊಂಡು ಹೋಗ್ತಿದ್ದಾರೆ. ಟಫ್ ಫೈಟ್ ಆಗ್ತಿದೆ ಯೋಗಿ. ಖಂಡಿತವಾಗ್ಲು. ಫಸ್ಟ್ ಟೈಮ್ 2014 ಪುಟ್ಟರಾಜು ಗೆದ್ದಿದ್ದು 5,000 ಓಟಲ್ಲಿ ರಮ್ಯಾ ವಿರುದ್ಧ. ಅವತ್ತು 2014 ಚುನಾವಣೆಯಲ್ಲಿ ಸುರೇಶ್ ಗೌಡ್ರು ಕಾಂಗ್ರೆಸ್ ಅಲ್ಲಿದ್ರು, ಚಲುವರಾಯಸ್ವಾಮಿ JDS ಅಲ್ಲಿದ್ರು. ರಮೇಶ್ ಬಾಬು JDS ಅಲ್ಲಿದ್ರು, ರವೀಂದ್ರ ಕಾಂಗ್ರೆಸ್ ಅಲ್ಲಿದ್ರು. ಅವತ್ತಿಗೆ 2014 ಸಂದರ್ಭ, ಲೋಕಸಭೆ ಸಂದರ್ಭ, ಒಂದು ಇಂಟರ್ಚೇಂಜ್ ಆಗಿದೆ ಲೀಡರ್ಗಳದು. ಮದ್ದೂರಲ್ಲಿ ಕಾಂಗ್ರೆಸ್ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಮಧುಮಾದೇಗೌಡರು ಅವ್ರ ಚುನಾವಣೆನೇ ಮಾಡ್ತಿರಲ್ಲ. ಅಂದ್ರೆ ಲೈಕ್ MLA ನಿಲ್ಲೋರು ಹೋಗೋರು ಹಿಂಗಾಗೋದು. ಬಟ್ ಉದಯಗೌಡ ಮದ್ದೂರು MLA ಕಾಸು ಗಿಸು ಜೋರಾಗೈತೆ ಉದಯಗೌಡ್ರ ಹತ್ರ.
ಮಾಡ್ತಾರೆ. ಕದ್ಲೂರು ಉದಯಗೌಡರು ಅವ್ರು ಮಾಡ್ತಾರೆ. ಸೊ ಹಾಗಾಗಿ ಮದ್ದೂರಲ್ಲಿ ಕಾಂಗ್ರೆಸ್ ಟೇಕ್ ಆಫ್. ನರೇಂದ್ರ ಸ್ವಾಮಿ ಸ್ಟ್ರಾಂಗ್ ಆಗಿ ಮಳವಳ್ಳಿ ಚುನಾವಣೆ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಗಣಿಗ ರವಿಕುಮಾರ್, ಎಲ್ಲಾ 8 ಕ್ಷೇತ್ರದಲ್ಲಿ ಮೇಲ್ಕೋಟೆಯಲ್ಲಿ ರೈತಸಂಘ ದರ್ಶನ್ ಪುಟ್ಟಣ್ಣ, 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿ ಮಾಡ್ತಿದೆ. ಸಿದ್ದರಾಮಯ್ಯ ಅವ್ರ ಪ್ರತಿಷ್ಠೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಮುಸಲ್ಮಾನರು ಕುರುಬ ಸಮುದಾಯ ಐಯಿಂದ ಓಟ್ ಎಲ್ಲ ಒಂದ್ ಸೈಡ್ ಆಗುತ್ತೆ ಅಂತ ಭರವಸೆ ಇಟ್ಕೊಂಡವ್ರು. ಹೌದು, ಮುಸಲ್ಮಾನರು ಓಟ್ ಹಾಕಲ್ಲ JDSಗೆ, ಬಿಜೆಪಿ ಜೊತೆ ಸೇರಿದ್ದಾರೆ ಅಂತ. ಮುಸಲ್ಮಾನರು ಒಂದ್ ಸೈಡ್ ವೋಟ್ ಮಾಡ್ತಾರೆ, ಕುರುಬ ಸಮುದಾಯ ಬಹುತೇಕ ಒಂದ್ ಸೈಡ್ ವೋಟ್ ಮಾಡ್ಬೋದು, ಐಯಿಂದ ವೋಟ್ ಕೂಡ ಆ ಥರನೇ ಕನ್ಸಾಲಿಡೇಟ್ ಆಗ್ಬೋದು. ಬಟ್ ಒಕ್ಕಲಿಗ ಸಮುದಾಯ ಜಾಸ್ತಿ ಇದೆ, ಅದೇನು ಎತ್ತ ಅನ್ನೋದು ನೋಡಬೇಕು. ಬಟ್ ಬಿಜೆಪಿ ಜಾತಿ ಧರ್ಮ ಮೀರಿ ಬಿಜೆಪಿಯ 1.25 ಲಕ್ಷ ವೋಟ್ ಏನಿದೆ ಅದು ಕುಮಾರಸ್ವಾಮಿ ಅವ್ರಿಗೆ ಹಿಂಗೆ ಆಗ್ತಾರೋ. ನೀವು ಕಾಸು ಕೊಡಬೇಡಿ, ಕರಿಮಣಿನೂ ಕೊಡಬೇಡಿ. ಆದರೆ ಸಚ್ಚಿ ಪಡೆದಂಥ 42,000 ಮತ ಕಾಸು ಕರಿಮಣಿ ಎಲ್ಲವನ್ನೂ ಖರ್ಚು ಮಾಡಿ ಪಡೆದಂಥ ಮತ. ಸಚ್ಚಿ 42,000 ವೋಟ್ ಹಾಕ್ಸ್ಬಿಡು ಅಂದ್ರೆ ಆಗಲ್ಲ. ಆ ವೋಟ್ ಹಾಕ್ಸಕ್ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಬೇಕು. ಅವರು ಬಸ್ಸೇ ಕಳಿಸಿರಲಿಲ್ಲ ನಾಮಿನೇಷನ್ ಟೈಮಲ್ಲಿ ಅವ್ರಿಗೆ. ಈ ಥರದ ವ್ಯತ್ಯಾಸಗಳಿದೆ. ಸೊ ಹಾಗಾಗಿ ಫೈಟ್ ಇದೆ. ರಿಯಾಲಿಟಿ ಕಾರ್ಯಕರ್ತರ ವಿಶ್ವಾಸ ಬೇರೆ, JDS ಕಾರ್ಯಕರ್ತರ ವಿಶ್ವಾಸ ಬೇರೆ, ಕಾಂಗ್ರೆಸ್ ಕಾರ್ಯಕರ್ತರ ವಿಶ್ವಾಸ ಬೇರೆ. ಬಟ್ ಗ್ರೌಂಡ್ ರಿಯಾಲಿಟಿಗಳು ಬೇರೆ ತರ ನಡೀತಾ ಇದೆ. ಹೌದೌದು, ಬಹಳ ಅಗ್ಗಜಿಗ್ಗಾಟದ ಕ್ಷೇತ್ರ. ನಾನು ಆಗ್ಲಿಲ್ಲ, ಕುಮಾರಸ್ವಾಮಿ ಬಿಜೆಪಿ ಅವರೆಲ್ಲ JDS BJP ಅವ್ರು 1 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅನ್ಕೋತಾರೆ. ಕಾಂಗ್ರೆಸ್ ಅವ್ರು ಅದಂಗೆ ಸಾಧ್ಯ, ನಾವು 25,000ದಿಂದ ಗೆಲ್ತೀವಿ, ನಾವು ನಿಮ್ ತರ ಹೇಳುದಿಲ್ಲ, ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ. ನಾನು ಅದೇ ಊರು, ನನ್ನ ಮಂಡ್ಯದವನು. ಸೊ ಹಾಗಾಗಿ ನಾನು ಓಟ್ ಹಾಕಿ ಬರ್ಬೇಕು 26ನೇ ತಾರೀಕು. ನೀವು ಯಾರಿಗೆ ಅಂತ ಕೇಳಂಗಿಲ್ಲ, ಬೈಕ್ ಓಟ್ ಹಾಕ್ಬಿಟ್ಟು ಬರ್ತೀನಿ. ಸೊ ಹಾಗಾಗಿ ಮಂಡ್ಯ ರಾಜಕಾರಣ ರಣಕಣ. ಯಾಕಂದ್ರೆ ಯಾರು ಕೈ ಚೆಲ್ತಿಲ್ಲ. ಕುಮಾರಸ್ವಾಮಿ ಕೈ ಚೆಲ್ಲಿಲ್ಲ, ಚಾರ್ಚಂದ್ರ ಇಬ್ರು ಹೋರಾಟ ಮಾಡ್ತಾವ್ರೆ. ಕುಮಾರಸ್ವಾಮಿ 16ನೇ ತಾರೀಕಿಂದ ಕ್ಯಾಂಪೇನ್ ಜೋರ್ ಮಾಡಿದ್ದಾರೆ, ಈಗ ಒಂದು ವಾರದಿಂದ ನಡೀತಿದೆ. ಈ ಗ್ಯಾಪ್ ಅಲ್ಲಿ ಯುವ ರಾಜಕಾರಣ ಅಂತ ನಮ್ಮ ಹುಡುಗ ಚಂದನ್ ಗೌಡ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಏನಾಗುತ್ತೆ ನೋಡೋಣ. ಮಂಡ್ಯ ಸಂಸದರು ಯಾರಾಗಬೇಕು? ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರನ, ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಂದನ್ ಗೌಡ್ರ ಕೇಳಿ, ಅವ್ರಿಗೆ 8,000 ವೋಟ್ ಹಾಕೋರು ಕೇರ್ ಪಟ್ಟಿಲ್ಲ. ಯಾಕೆ ಚಂದನ್ ಗೌಡರು ರಾಜಕೀಯ ಚುನಾವಣೆ ಸ್ಪರ್ಧೆ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಯಾರು ಪ್ರಧಾನಿ ಆಗಬೇಕು? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದ್ರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.